ನಮಸ್ಕಾರ ಮಾತೆರೆಗ್ಲ ಯಾನ್ ನಿಕ್ಲ ತುಳುವೆದಿ ಮೋನಿಕ ಎಂಚಲ್ಲಾರ್ ಮತ್ತ ಗೈಸ್ ಮಸ್ತ್ ಮಿಸ್ ಮಂತೊಂಡೆ ಯಾನ್ ಇತ್ತಿನ ನಿಕ್ಲೆನ್ ಲೈಕ್ ಗೊತ್ತುಂಡು ಮಸ್ತ್ ಲೇಟ್ ಆವೊಂದುಂಡು ಯಾನ್ ಇತ್ತೆ ಲಾಗ್ ಅಪ್ಲೋಡ್ ಮನ್ಪುನು ಪಂದ್ ಲೈಕ್ ಎಂತ ಗೊತ್ತುಂಟ ಗೈಸ್ ನಂದು ಈ ವೀಕಲ್ಲಿ ಆ್ಯಂಡ್ ಡಿಸೆಂಬರ್ ಫಸ್ಟ್ ವೀಕ್ ಆ್ಯಂಡ್ ಸೆಕೆಂಡ್ ವೀಕಲ್ಲಿ ಬೇರೆ 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 ಉಂಟು ಫಂಕ್ಷನ್ಸ್ ಆಯಿತಾ. ಸೊ ಹಾಗೆ ನನಗೆ ಈಗ ಸ್ಕಿನ್ ಕೇರ್ ಮಾಡಬೇಕು. ಸ್ಕಿನ್ ಕೇರಲ್ಲಿ ಸ್ಪೆಷಲ್ ನನಗೆ ಫೇಸಿಗೆ ಎಂತ ಸಹ ಮಾಡಲಿಕ್ಕಿಲ್ಲ. ಫಸ್ಟ್ ಆಫ್ ಆಲ್ ನಂದು ಕೈಗೆ, ಅದು ಮೊನ್ನೆ ಬೀಚಲ್ಲಿ ಒಂದು ಶೂಟ್ ಇತ್ತು. ಸೊ ಅಲ್ಲಿ ನಾನು ಟ್ಯಾನ್ ಆಗಿದ್ದೇನೆ, ತುಂಬ ಟ್ಯಾನ್ ಆಗಿದ್ದೇನೆ. ಸೊ ಹಾಗೆ ಈಗ ಎಂತೆಲ್ಲ ಉಂಟು ಎಲ್ಲ ಹಾಕೋದು ಇವತ್ತೊಂದು ದಿವಸದಲ್ಲಿ, ಎಲ್ಲ ಎಕ್ಸ್ಪೆರಿಮೆಂಟ್ ಇವತ್ತು ಮಾಡೋದು ಪಟ 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 ಅಂತ ಆಯಿತಾ. ಸೊ ಹಾಗೆ ಇದು ಆಲ್ರೆಡಿ ನಾನು ಯೂಸ್ ಮಾಡಿದ್ದೆ ಗೋಲ್ಡನ್ ಗ್ಲೋ ಪೀಲ್ ಆಫ್ ಮಾಸ್ಕ್ ಆಯಿತಾ. ಇದೆಂತಂದರೆ ಫೇಸಿಗೆ ಹಾಕಿ ಅದು ಟ್ಯಾನ್ ರಿಮೂವ್ ಆಗ್ತದೆ. ಫೇಸಿಗೆ ಹಾಕಿ ಹೀಗೆ ತೆಗಿಲಿಕ್ಕೆ, ಅದು ನುಂಗಿ ಡ್ರೈ ಆಗ್ತದಲ್ಲ, ಆಗ ಹೀಗೆ ತೆಗಿಲಿಕ್ಕೆ ಅದನ್ನು. ಆಗ ಎಂತಂದರೆ ನಮ್ಮದು ಫೇಸಲ್ಲಿ ಟ್ಯಾನ್ ಇದ್ದರೆ ರಿಮೂವ್ ಆಗ್ತದೆ. ಆಮೇಲೆ ಇದಿದ್ರೆ ಎಂತ ವೈಟ್ ಹೆಡ್ಸ್ ಎಲ್ಲ ಇರ್ತದಲ್ಲ, ಅದೆಲ್ಲ ರಿಮೂವ್ ಆಗ್ತದೆ ಆಯಿತಾ. ಸೊ ಹಾಗೆ ಇದು ನಾನು ಓಪನ್ ಮಾಡಿಟ್ಟು ಒಂದು 1 ವೀಕ್ ಆಯಿತು. ಸೊ ಹಾಗೆ ನಾನು ಇದನ್ನು ಫೇಸ್ಗೆ ಅಪ್ಲೈ ಮಾಡ್ತಿದ್ದೆ. ನಾನು ಕೈಗೆ ಅಪ್ಲೈ ಮಾಡ್ತೇನೆ, ಬಿಕಾಸ್ ಕೈ ಕೂಡ ನಂದು ಟ್ಯಾನ್ ಆಗಿದೆ ಅಲ್ಲ. ಇಲ್ಲಿ ನೋಡಿ, ನಾನು ಅಪ್ಲೈ ಮಾಡಿದ್ದೇನೆ ಆಲ್ರೆಡಿ. ಈ ಕೈಗೆ ಮಾಡಲಿಲ್ಲ. ಇದು ಮೊನ್ನೆ ನಾನು ಬೀಚಲ್ಲಿ ಶೂಟ್ ಮಾಡುವಾಗ ಎಂತ ಮಾಡಿದ್ದಂದರೆ, ಫುಲ್ ಸ್ಲೀವ್ ಇದ್ದು ಬ್ಲೌಸ್ ಹಾಕಿದರೆ ಒಂದು ಟ್ಯಾನ್ ಆಗ್ತಿರ್ಲಿಲ್ಲ. ಬಟ್ ನಾನು ಶಾರ್ಟ್ ಸ್ಲೀವ್ ಹಾಕಿದ್ದೆ, ಸ್ಲೀವ್ಲೆಸ್ ಆಯಿತಾ. ಆವಾಗ ಎಂತಾಗಿದೆ ಅಂದರೆ ಈ ಕೈ ನಂದು ಜಾಸ್ತಿ ಟ್ಯಾನ್ ಆಗಿದೆ. ಈ ಕೈ ಟ್ಯಾನ್ ಜಾಸ್ತಿ ಆಗಿ ಸಾರಿ, ಈ ಕೈಗಿಂತ ಈ ಕೈ ಜಾಸ್ತಿ ಟ್ಯಾನ್ ಆಗಿದೆ. ನಾನು ಇದಕ್ಕೆ ಹಾಕಬೇಕಿತ್ತು, ಅಂದರೆ ನಾನು ಅದು ಸೆರಗು ಲೆಫ್ಟ್ ಹಾಕಿದ್ದೆ ಅಲ್ಲ, ಈ ಸೈಡ್ ಫುಲ್ ಸೆರಗು ಬಿಟ್ಟಿದ್ದೆ ಆಯಿತಾ. ಈ ಸೈಡ್ ಕೈ ಕಾಲಿತ್ತು. ಸೊ ಹಾಗೆ ಇದು ತುಂಬ ಟ್ಯಾನ್ ಆಗಿದೆ ಈ ಹ್ಯಾಂಡ್. ಸೊ ಗೈಸ್, ಹಾಗೆ ಎಂತ ಗೊತ್ತುಂಟ, ಇದನ್ನು ಪುಂಟಿ ಇದನ್ನೀಗ ಖಾಲಿ ಮಾಡ. ನಾನು ಇದನ್ನು ಫೇಸಿಗೆ ಹಾಕೋದಿಲ್ಲ ಆಯಿತಾ. ಫೇಸಿಗೆ ನಾನು ಆಮೇಲೆ ಮಾಡ್ತೇನೆ. ಈಗ ಸ್ಟೆಪ್ 1 2 ಹಾಗೆ ಮಾಡ್ತಾ ಹೋಗುವ. ಫಸ್ಟಿಗೆ ನಮ್ಮ ಕೈ ಕ್ಲೀನ್ ಆಗಬೇಕು, ಕೈದು ಟ್ಯಾನ್ ಹೋಗಬೇಕು. ಇಲ್ಲಿ ನೋಡಿ, ಇದು ಈ ಟೈಪ್ ಉಂಟು, ಅದು ಗೋಲ್ಡನ್ ಟೈಪಲ್ಲಿ ಶೈನಿಂಗ್. ಅದು ಸ್ಮೆಲ್ ಹೇಗೆ ಗೊತ್ತುಂಟಾ, ಚಿತ್ತುಪುಲಿ ಬರ್ತದೆ. ಇದನ್ನು ಸ್ಪ್ರೆಡ್ ಮಾಡುವ ಚಂದ ಹೀಗೆ. ಇದು ಒಣಗ್ತದಲ್ಲ, ಆವಾಗ ಚರ್ಮ ತೆಗಿಲಿಕ್ಕೆ, ಆಗ ಟ್ಯಾನ್ ರಿಮೂವ್ ಆಗ್ತದೆ. ಇದು ನೀವು ಫಸ್ಟ್ ಟೈಮ್ ಯೂಸ್ ಮಾಡೋದಾದ್ರೆ ಇದು ಫೇಸಿಗೆ ಹಾಕುವಾಗ ಎಂತ ಗೊತ್ತುಂಟು, ಉರಿತದೆ ಗೈಸ್ ಆಯಿತಾ. ಆ್ಯಕ್ಚುಲಿ ನಾನು ಇದನ್ನು ಫಸ್ಟ್ ಟೈಮ್ ಯೂಸ್ ಮಾಡಿದ್ದು ಲಾಸ್ಟ್ ವೀಕ್. ಸೊ ಹಾಗೆ ನನಗೆ ಹೆದರಿಕೆ ಆಯಿತು ಎಂತ ಆಯ್ತಂತ. ಸೊ ಹಾಗೆ ಇದನ್ನು ಹಾಕಿ ಲೈಟ್ ಲೇಯರ್ ಹಾಕಿ, ತುಂಬ ದಪ್ಪ ಹಾಕಲಿಕ್ಕೆ ಹೋಗಬೇಡಿ ಆಯಿತಾ. ನನಗೆ ಹೆದರಿಕೆ ಆಯಿತು ಫೇಸಿಗೆ ಎಂತಾದರೂ ಡ್ಯಾಮೇಜ್ ಆಗ್ತದೆ ಅಂತ. ಆಮೇಲೆ ಹೋಗಿ ಮುಖ ತೊಳೆದೆ, ಮತ್ತೆ ನನಗೆ ಗೊತ್ತಾಯ್ತಿದ್ದು ಫಸ್ಟ್ ಟೈಮ್ ಹಾಕೋದಲ್ಲ. ಟ್ಯಾನ್ ರಿಮೂವ್ಗೆ ನಾವು ಯಾವುದು ಯೂಸ್ ಮಾಡಿದರೆ ಕೂಡ ಆಲ್ಮೋಸ್ಟ್ ಎಲ್ಲ ಉರಿತದೆ ಫೇಸ್ ಲೈಟಾಗಿ ಆಯಿತಾ. ನಾವು ಯಾವುದು ಸಹ ವೇಸ್ಟ್ ಮಾಡಲಿಕ್ಕಿಲ್ಲ. ಮತ್ತು ನೀವು ನನ್ನ ಹತ್ರ ಸ್ಕಿನ್ ಕೇರ್ ಎಂತ ಸಹ ಕೇಳಬೇಡಿ, ನಾನು ಎಂತ ಕೂಡ ಮುಖಕ್ಕೆ ಹಾಕೋದಿಲ್ಲ ಆಯಿತಾ. ಯಾವುದಾದ್ರೂ ಫಂಕ್ಷನ್ ಇದ್ದರೆ ಮಾತ್ರ ನಾನು ಇಂಥದ್ದೆಲ್ಲ ತರೋದು. ಕೆಲವು ಅಧಿಕ ಪ್ರಸಂಗದ ಕೆಲಸ ಮಾಡೋದು ನಾನು ಫಂಕ್ಷನ್ ಇದ್ದಾಗ ಮಾತ್ರ. ಆವಾಗ ಅದು ಎಂತ ಆಗ್ತದೆ ಅಂತ ಗೊತ್ತುಂಟ ಗೈಸ್, ಬಾಕಿ ಟೈಮಲ್ಲಿ ನನ್ನ ಫೇಸ್ ಎಷ್ಟು ಕ್ಲೀನ್ ಇರ್ತದೆ, ಫಂಕ್ಷನ್ ಟೈಮಲ್ಲಿ ಎಲ್ಲ ಲಗಡಿ ಹೋಗೋದು. ನಿಮ್ಗೆ ಇಲ್ಲಿ ಕಾಣ್ತಾ ಉಂಟಾ, ಪಿಂಪಲ್ಸ್ ಕಾಣ್ತಾ ಉಂಟಾ, ಇದು ಮತ್ತು ಇಲ್ಲಿ ನೋಡಿ ಪಿಂಪಲ್ಸ್ ಆಗ್ತದೆ ಫಂಕ್ಷನ್ ಟೈಮಲ್ಲಿ. ಇಲ್ಲದಿದ್ದರೆ ಫೇಸ್ ಕ್ಲೀನ್ ಇರ್ತದೆ. ಅದೊಂದು ಎಂತ ಕರ್ಮ ಅಂತ ಗೊತ್ತಿಲ್ಲ ನನಗೆ. ಈಗ ಗೈಸ್ ಎಂತ ಗೊತ್ತುಂಟಾ, ಈ ಕೈದು ಒಣಗಿದೆ ಅಂತ ಅನ್ನಿಸ್ತದೆ. ಇನ್ನೂ ಒಂದು 10 ಮಿನಿಟ್ಸ್ ಒಣಗಲಿ, ಆಮೇಲೆ ನಾನು ನಿಮಗೆ ಅದನ್ನು ಪೀಲ್ ಮಾಡಿ ತೋರಿಸ್ತೇನೆ ಆಯಿತಾ. ಕೈಗೆ ಹಾಕಿದಾಗ ನನಗೇನು ಉರಿತಾ ಇಲ್ಲ. ಇದು ಫೇಸ್ ಅಂದರೆ ತುಂಬ ಸೆನ್ಸಿಟಿವ್ ಇರ್ತದಲ್ಲ ಕೆಲವರದ್ದು ಸ್ಕಿನ್, ನನ್ನದು ತುಂಬ ಸೆನ್ಸಿಟಿವ್ ಉಂಟು, ಅದಕ್ಕೆ ನನಗೆ ಉರಿಯುವುದು ಫೇಸಿಗೆ ಹಾಕಿ. ನನಗೆ ಎಂತ ಕೂಡ ಫೇಸಿಗೆ ಹಾಕಲಿಕ್ಕೆ ಆಗೋದಿಲ್ಲ ಗೈಸ್. ಕಡಲೆ ಪುಡಿ ಮತ್ತು ಅಕ್ಕಿದ್ದು ಪುಡಿ ಬಿಟ್ಟು ಮತ್ತೆ ಎಂತ ಸಹ ನನಗೆ ಫೇಸಿಗೆ ಹಾಕಿದರೆ ಉರಿತದೆ. ಮತ್ತು ನನಗೆ ಅಷ್ಟು ಪೇಷನ್ಸ್ ಸಹ ಇಲ್ಲ ಅದನ್ನು ಇಟ್ಟು ಕೂತ್ಕೊಳ್ಳುವ ಹಾಗೆ.
ಈಗ 2 ಕೈ ಕೂಡ ಆಯಿತು. ಇಲ್ಲಿ ನೋಡಿ ಅದು ಲೇಯರ್ ತೆಗಿಲಿಕ್ಕೆ ಬರ್ತದೆ ಈಗ ಆಯ್ತಾ. ಇಲ್ಲಿ ನೋಡಿ ಅದು ಎದ್ದಿದೆ, ನಿಮಗೆ ಕಾಣ್ತಾ ಉಂಟಾ? ಕೈಯಲ್ಲೆಲ್ಲ ಉಂಟಿದೆ ಈಗ. ಹೀಗೆ ಹೀಗೆ ಪೀಲ್ ಮಾಡಲಿಕ್ಕೆ ಆಗ್ತದೆ. ಮತ್ತೆ ಎಂತ ಗೊತ್ತುಂಟ ಗೈಸ್, ನೀವು ಇದನ್ನು ಈಗ ಪೀಲ್ ಮಾಡಿದ್ದನ್ನು ತೆಗಿತೀರಲ್ಲ, ತೆಗೆದ ಮೇಲೆ ನೀವು ಮತ್ತೆ ಎಂತ ಮಾಡ್ಬೇಕಂತ ನಾನು ನಿಮಗೆ ಹೇಳ್ತೇನೆ. ಫಸ್ಟ್ ನನಗೆ ಅದು ಪೀಲ್ ಎಲ್ಲ ಮಾಡಿ ಬರುವ. ಗೈಸ್ ಇದು ಕಂಪ್ಲೀಟ್ ಆಗಿ ಒಣಗಿದೆ, ನಿಮಗೆ ಪೀಲ್ ಮಾಡಿ ತೋರಿಸ್ತೇನೆ ನಿಮಗೆ ಅಂತ. ಫೇಸಿಗೆ ಆದರೆ ನಮ್ಮದು ಈಗ ಹೇರ್ಸ್ ಇರ್ತದಲ್ಲ, ಅದರದ್ದು ಆಪೋಸಿಟ್ ನಾವು ಪೀಲ್ ಮಾಡಬೇಕು. ಹೀಗೆ ತೆಗೆದ್ರೆ, ಹೀಗೆ ತೆಗೆಯೋದಕ್ಕಿಂತ ಹೀಗೆ ಆಪೋಸಿಟ್ ನಾವು ರಿಮೂವ್ ಮಾಡಿದರೆ ಒಳ್ಳೆಯದು. ಅಂದರೆ ಫೇಸಲ್ಲಿ ಹೇರ್ಸ್ ಇದ್ದರೆ ಸಹ ರಿಮೂವ್ ಆಗ್ತದೆ. ಮತ್ತು ಡಾರ್ಕ್ ಹೇರ್ಸ್, ವೈಟ್ ಹೇರ್ಸ್ ಇದ್ದರೆ ಕೂಡ ಕೆಲವೊಮ್ಮೆ ಹೋಗ್ತದೆ, ಅಷ್ಟು ಹೋಗೋದಿಲ್ಲ, ಬಟ್ ಟ್ಯಾನ್ ಹೋಗ್ತದೆ. ಕಾಣ್ತಾ ಉಂಟ ನಿಮಗೆ? ಹೀಗೆ ಹೋಗ್ತದೆ ಅದು ಆಯಿತಾ. ನೋಡಿ ಇದು ಕೇರಿ, ನಮ್ಮ ಹಳ್ಳಿ ಸೈಡಲ್ಲೆಲ್ಲ ಕೇರಿದ್ದು ಚೋಲಿ ಅದು ತೆಗಿತದಲ್ಲ, ಎಂತ ಪೊರೆ ಅಂತ ಹೇಳ್ತಾರೆ ಕನ್ನಡದಲ್ಲಿ, ಅದು ಹಾಗೇನೆ ಈಗ ಹಾಗೇನೆ ಫೀಲ್ ಆಗ್ತದೆ. ಹೀಗೆ ತೆಗೆಯುದು ಗೈಸ್. ನೋಡಿ ಈ ಟೈಪ್ ಹೋಗ್ತದೆ. ನಾನು ಅದಕ್ಕೆ ನಿಮಗೆ ಹೇಳಿದ್ದು, ತೆಲುಪ ಹಾಕಬೇಕು, ದಪ್ಪ ದಪ್ಪ ಹಾಕಿದರೆ ಅದು ಬರುವುದಿಲ್ಲ ಆಯಿತಾ. ಇಲ್ಲಿ ನನ್ನದು ಸ್ಕಿನ್ನಲ್ಲಿ ಎಷ್ಟು ಲೈನ್ಸ್ ಉಂಟು, ಆ ಲೈನ್ಸ್ ಕೂಡ ಇಲ್ಲಿ ಬಂದಿದೆ. ನಿಮಗೆ ಕಾಣಲಿಕ್ಕಿಲ್ಲ, ಬಿಕಾಸ್ ಒಂದು ಐಫೋನಲ್ಲಿ ಅದರೆಲ್ಲ ಕ್ಲಿಯರ್ ಕಾಣ್ತದಲ್ಲ. ನನ್ನ ಸ್ಕಿನ್ನಲ್ಲಿ ಇರುವ ಲೈನ್ಸ್ ಕೂಡ ಇದರಲ್ಲಿ ಬಂದಿದೆ. ಈ ಟೈಪಲ್ಲಿ ಹೇಳ್ತದೆ ಆಯಿತಾ ಪೀಲ್ ಆಫ್ ಮಾಸ್ಕ್. ಅಂದರೆ ಫೇಸಲ್ಲಿ ಕೂಡ ಸೇಮ್ ಹೀಗೆ. ನನಗೆ ಒಂಥರ ನಿದ್ದೆ ಬಂದಾಗೆ ಆಗ್ತಾ ಉಂಟು. ಈಗ ಇದನ್ನೆಲ್ಲ ನಾನು ತೆಗೆದು ಕೈ ವಾಶ್ ಮಾಡಿ ನಿಮ್ಮ ಹತ್ರ ಬರ್ತೇನೆ ಆಯಿತಾ ಗೈಸ್. ವಾಶ್ ಮಾಡಿ ಬಂದೆ ನಾನು. ಕೈದ್ದಾಯ್ತು. ಈಗ ನನ್ನದು ಕೈ ನೋಡಿ, ನನಗೆ ಡಿಫ್ರೆನ್ಸ್ ಅಂತ ಸಹ ಗೊತ್ತಾಗ್ತಿಲ್ಲ, ಬಟ್ ಆದರೆ ಕೂಡ ನನ್ನದು ಒಂದು ಸ್ಯಾಟಿಸ್ಫ್ಯಾಕ್ಷನ್ ಆಗಬೇಕಲ್ಲ ಮನಸ್ಸಿಗೆ. ಟ್ಯಾನ್ ರಿಮೂವ್ ಆಯಿತು ಅಂತಲೇ ನಾನು ಅಂದ್ಕೊಳ್ಳೋದಾಯ್ತಾ. ಈಗ ನೆಕ್ಸ್ಟ್ ಫೇಸಿಗೆ ಬರುವ. ನಾನು ಫೇಸಿಗೆ ಯಾವುದೂ ಸಹ ಕೆಮಿಕಲ್ ಅಪ್ಲೈ ಮಾಡಲಿಕ್ಕೆ ನನಗೆ ಧೈರ್ಯ ಇಲ್ಲ. ಅಂದರೆ ಫಂಕ್ಷನ್ ಎಲ್ಲ ಹತ್ರ ಬರ್ತುಂಟಲ್ಲ, ಫೇಸ್ ಮತ್ತೆ ಹೋದರೆ ಮತ್ತೆ ಬೇಡ. ಸೊ ಹಾಗೆ ನನಗೆ ಎಂತ ಮಾಡ್ತಿದ್ದೇನೆ ಅಂದರೆ, ಮುಲ್ತಾನ್ ಮಿಟ್ಟಿ ಮತ್ತು ಎಂತ ಕಡಲೆ ಪುಡಿ ಉಂಟಲ್ಲ ಅದು, ಮತ್ತು ರೋಸ್ ವಾಟರ್, ಇದು 3 ಕೂಡ ಮಿಕ್ಸ್ ಮಾಡಿ ಫೇಸಿಗೆ ಅಪ್ಲೈ ಮಾಡಿ ಬನ್ನಿ. ನಾನು ಮುಲ್ತಾನ್ ಮಿಟ್ಟಿ ಬಂಜಾರಸ್ ಇದು ಯೂಸ್ ಮಾಡೋದು. ಬಂಜಾರಸ್ ಅವರದ್ದು ಯಾವುದು ಗೊತ್ತುಂಟ, ಸ್ಯಾಂಡಲ್ ಇದ್ದು ಮುಲ್ತಾನ್ ಮಿಟ್ಟಿ ಆಯಿತಾ. ಇದು ಸ್ಯಾಂಡಲ್ ಫ್ಲೇವರ್ ಬರ್ತದೆ. ನನಗೆ ಆ್ಯಕ್ಚುಲಿ ಸ್ಯಾಂಡಲ್ ಅಂದರೆ ಇಷ್ಟ. ಆಮೇಲೆ ಅವರದ್ದೇ ರೋಸ್ ವಾಟರ್ ಕೂಡ ನಾನು ಯೂಸ್ ಮಾಡ್ತೀನಿ. ಇದು ತಂದಿಟ್ಟಿದ್ದೇನೆ ನಾನು, ಬಟ್ ನನಗೆ ಇದನ್ನು ಯೂಸ್ ಮಾಡಲಿಕ್ಕೆ ಪುರ್ಸೋತಿಲ್ಲ. ನನಗೆ ಆ್ಯಕ್ಚುಲಿ ಸ್ಕಿನ್ ಕೇರ್ಸ್ ಇದೆಲ್ಲ ಯಾವುದು ಇಷ್ಟ ಇಲ್ಲ ಗೈಸ್. ಫಂಕ್ಷನ್ ಇದ್ದರೆ ಮಾತ್ರ ಅದು ಕೂಡ ಮಾಡಬೇಕಲ್ಲ ಅಂತ ಮಾಡೋದು. ಇಲ್ಲದಿದ್ದರೆ ಅದು ನಾವು ಎಷ್ಟು ಚೆಂದದ್ದು ಸಾರಿ ಹಾಕಿದ್ರು ಕೂಡ ನಮ್ಮ ಫೇಸ್ ಡಲ್ ಇದ್ದರೆ ಎಂತಾಗ್ತದಂದರೆ ಮತ್ತೆ ನಮಗೆ ರಿಗ್ರೆಟ್ ಆಗ್ತದೆ, ಸ್ಕಿನ್ ಕೇರ್ ಮಾಡ್ಬೋದಿತ್ತಲ್ಲ ಅಂತ ಆಯಿತಾ. ಸೊ ಹಾಗೆ ಇದು ರೋಸ್ ವಾಟರ್ ಸ್ಮೆಲ್ ತುಂಬ ಗುಡ್. ಆಮೇಲೆ ನನ್ನದು ಹೇರಿದ್ದು ಎಂತ ಸಹ ಕೇಳಬೇಡಿ, ನನಗೆ ಎಣ್ಣೆ ಹಾಕಲಿಕ್ಕೆ ಉದಾಸೀನ, ನಾನು ತಲೆಗೆ ಎಣ್ಣೆ ಹಾಕೋದಿಲ್ಲ. ಇದು ನಮಗೆ ಲ್ಯಾಬಲ್ಲೆಲ್ಲ ಸಿಸ್ಟಮ್ ಮುಂದೆ ಕೂತ್ಕೊಳ್ಳಿಕ್ಕೆ ಇರ್ತದಲ್ಲ, ಆವಾಗ ವೀಕೆಂಡ್ ಆಗುವಾಗ ನನ್ನ ತಲೆ ನನಗೆ ಇದು ಮಾಡ್ತದೆ, ವಾರ್ನಿಂಗ್ ಕೊಡ್ತದೆ. ಹೇಗೆ ಅಂದರೆ ಕಣ್ಣಲ್ಲಿ ಬಲ 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 ನೀರು ಬರ್ತದೆ ಆಯಿತಾ. ಆವಾಗ ನನಗೆ ಅಂದಾಜಾಗೋದು ಹೀಟ್ ಆಗಿದೆ ತಲೆಗೆ ಅಂತ. ಆಗ ಒಂದಿಷ್ಟು ಎಣ್ಣೆ ಹಾಕ್ತೇನೆ, ಅದು ಹೀಗೆ ಇಳಿಬೇಕು, ಅಭಿಷೇಕ ಮಾಡಿದಾಗೆ ಆಗಬೇಕು, ಅಷ್ಟು ಎಣ್ಣೆ ಹಾಕ್ತೇನೆ ನಾನು. ಆಮೇಲೆ ಚೆಂದ ಮಾಡಿ ಸ್ನಾನ ಮಾಡೋದು. ನಾನು ಮತ್ತೆ ಡೈಲಿ ಕಾಲೇಜಿಗೆ ಯೂಸ್ ಮಾಡೋದು ಇದು ಹೇರ್ ಸೀರಮ್, ಸ್ಟ್ರೀಕ್ಸ್ ಅವ್ರದ್ದು.
ಆ್ಯಕ್ಚುಲಿ ಇದಕ್ಕಿಂತ ಆಲ್ಮಂಡಿದ್ದು ಸ್ಮೆಲ್ ಚೆನ್ನಾಗಿದೆ ಆಯಿತಾ. ಇದಕ್ಕಿಂತ ನಾನು ಇದನ್ನು ಖಾಲಿ ಆದಮೇಲೆ ಅದನ್ನು ತಗೊಳ್ಳುವ ಅಂತಿದ್ದದ್ದು. ಇನ್ನು ಸ್ವಲ್ಪ ಉಂಟು ನೋಡಿ. ಓಕೆ ಗೈಸ್, ನನ್ನ ಕೂದಲು ಎಲ್ಲ ಉದಿರಿ ಉದಿರಿ ಹೋಗಿದೆ. ಇನ್ನು ಗುಡ್ಡಲ್ಲಿ ಯಾವುದಾದ್ರೂ ಸೊಪ್ಪು ಸಿಗ್ತದೆ ಅಂತ ನೋಡಬೇಕು. ಎಂತಂದರೆ ಮತ್ತೆ ಇಲ್ಲಿ ಹಾಸ್ಟೆಲಲ್ಲಿ ಅದು ವಾಟರ್ಗೆ ಎಂಥದ ಗೊತ್ತಿಲ್ಲ. ಸೊ ಹಾಗೆ ಕೂದಲು ಎಲ್ಲ ತಾಳಿದೆ. ಮತ್ತು ಇದು ಉಂಟಲ್ಲ, ಇದೆಲ್ಲ ಬೇಬಿ ಹೇರ್ಸ್ ಅಂದು ಬಂದದ್ದು ಎಲ್ಲ ನನ್ನದದು ಆಯಿಲಿದ್ದು ಪ್ರಭಾವ. ಸೊ ಹಾಗೆ ಈಗ ಸ್ಟಾರ್ಟ್ ಮಾಡಲಿಕ್ಕಿಂತ ಮುಂಚೆ ನಾವು ಎಂತ ಮಾಡಬೇಕಂದ್ರೆ ಫೇಸ್ ಕ್ಲೀನ್ ಮಾಡ್ಕೊಂಡು ಬರಬೇಕು. ನಾನೀಗ ಕಾಲೇಜಿಂದ ಬಂದದಷ್ಟೇ ಅಲ್ಲ. ಸೊ ಹಾಗೆ ಮಾಯ್ಚರೈಸರ್ಸ್ ಮತ್ತು ಸನ್ಸ್ಕ್ರೀನ್ ಉಂಟು ಆಲ್ರೆಡಿ ಈಗ ಫೇಸಲ್ಲಿ. ನಾವು ಯಾವುದೇ ಸ್ಕಿನ್ ಕೇರ್ ಮಾಡಲಿಕ್ಕಿಂತ ಮುಂಚೆ ಒಂದು ಸಲ ಫೇಸನ್ನು ಕ್ಲೀನ್ ಮಾಡಿ ವಾಶ್ ಮಾಡ್ಕೊಂಡು ಬರಬೇಕು. ಸೊ ಹಾಗೆ ಫೇಸ್ ವಾಶ್ ಹಾಕಿ ರಪ್ಪ ವಾಶ್ ಮಾಡಿ ಬರ್ತೇನೆ ಗೈಸ್. ಬಾಯ್. ನಾನು ಬಂದೆ. ಫೇಸನ್ನು ಚಂದ ಮಾಡಿ ಒರೆಸುವ. ಬರ 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 ಒರೆಸಬೇಡಿ. ನಾನು ಇಲ್ಲದಿದ್ದರೆ ಬರ ಬರ ಅಂತಲೇ ಒರೆಸೋದು. ಈಗ ಸ್ಕಿನ್ ಕೇರ್ ಮಾಡ್ತಿದ್ದೇವೆ. ಸೊ ನಾವೀಗ ಸ್ಕಿನ್ನನ್ನು ಸಾಫ್ಟಾಗಿ ಸ್ಮೂದಾಗಿ ಹ್ಯಾಂಡಲ್ ಮಾಡಬೇಕು. ಸೊ ಹಾಗೆ ಜಸ್ಟ್ ಟಚ್ ಮಾಡಿ ಹೀಗೆ ಗೈಸ್. ಎಂತ ಗೊತ್ತುಂಟಾ, ನನಗೆ ಇಷ್ಟು ಪೇಷನ್ಸ್ ಇಲ್ಲ, ಅದಕ್ಕೆ ನಾನು ಸ್ಕಿನ್ ಕೇರ್ ಎಲ್ಲ ಮಾಡೋದಿಲ್ಲ. ನಂದು ಇಲ್ಲಿ ಪಿಂಪಲ್ ನೋಡಿ ಗೈಸ್. ಆಯಿತಾ, ಈಗ ನಾವೆಂತ ಮಾಡಬೇಕಂದ್ರೆ ಸ್ವಲ್ಪ ನೀರು ಕುಡಿಬೇಕು. ಇದು ತುಂಬ ಇಂಪಾರ್ಟೆಂಟ್ ಗೈಸ್. ನೀವು ಎಷ್ಟೇ ಸ್ಕಿನ್ ಕೇರ್ ಮಾಡಿ ನೀವು ನೀರು ಕುಡಿಲಿಲ್ಲ ಅಂದರೆ ಅದು ವೇಸ್ಟ್. ನಾವು ಸ್ಕಿನ್ನನ್ನು ಹೈಡ್ರೇಟ್ ಮಾಡ್ತಿರ್ಬೇಕು. ನಾನು ದಿನಕ್ಕೆ 1.5 ಲೀಟರ್ ನೀರು ಕುಡಿತೇನೆ. ಆ್ಯಕ್ಚುಲಿ 2ಕ್ಕಿಂತ ಜಾಸ್ತಿ ಕುಡಿಬೇಕು ನೀರು ಆಯಿತಾ. 2 ಲೀಟರ್ 2.5 ಲೀಟರ್ ಕುಡಿದ್ರೆ ಕೂಡ ಒಳ್ಳೆಯದು. ಬಟ್ ನನಗೆ ಎಂತಂದರೆ ಕ್ಲಾಸಸ್ ಎಲ್ಲ ಇರ್ತದಲ್ಲ, ಲ್ಯಾಬ್ ಇರ್ತದಲ್ಲ, ನಾನು ಲ್ಯಾಬಿಗೆ ಬಾಟಲ್ ಇಟ್ಕೊಂಡು ಹೋಗೋದಿಲ್ಲ. ಸೊ ಹಾಗೆ 1.5 ನಿಯರ್ಲಿ 2 ಕುಡಿತೇನೆ ನಾನು. ಸಮ್ಟೈಮ್ಸ್ 2 ಜಾಸ್ತಿ ಕುಡಿತೇನೆ ಆಯಿತಾ. ಇಂಪಾರ್ಟೆಂಟ್. ಈಗ ನನ್ನದು ಮುಖ ಆಯಿತು. ಈಗ ನಾವೆಂತ ಗೊತ್ತುಂಟು, ಅದನ್ನೀಗ ಮಿಕ್ಸ್ ಮಾಡಲಿಕ್ಕೆ ಉಂಟಲ್ಲ. ಈಗ ಮುಲ್ತಾನ್ ಮಿಟ್ಟಿ ಮತ್ತು ಇದರದ್ದು ಪೊಡಿ ಉಂಟಲ್ಲ, ಕಡಲೆ ಪೊಡಿ, ಅದನ್ನೆಲ್ಲ ಮಿಕ್ಸ್ ಮಾಡಲಿಕ್ಕೆ ಉಂಟು. ಅಲ್ಲಿವರೆಗೆ ನಾವು ಎಂತ ಮಾಡಬೇಕಂದ್ರೆ ನಮ್ಮ ಲಿಪ್ ಅದನ್ನು ನಾವು ಹೈಡ್ರೇಟ್ ಮಾಡಿ. ಸೊ ಹಾಗೆ ವ್ಯಾಸ್ಲಿನ್ ಹಾಕ್ತಿದ್ದೇನೆ. ಪಿಂಕ್ ವ್ಯಾಸ್ಲಿನ್ ಇಲ್ಲಿ ನೋಡಿ. ಲಿಪ್ ಕೇರ್ ರೋಸಿ ಲಿಪ್ಸ್ ವ್ಯಾಸ್ಲಿನ್ ಪಿಂಕ್. ಇದು ಗೈಸ್ ಎಲ್ಲಿದ್ದು ಗೊತ್ತುಂಟಾ? ಕುವೆತ್ತಿದ್ದು ಬೈತಾ ಗೊತ್ತಿಲ್ಲ, ಬಟ್ ಫಾರಿನ್ ಇದ್ದಿದ್ದು. ನನಗೆ ಚಿಕ್ಕಪ್ಪ ತಂದು. ಹಾಗೆ ಪರಿಮಳ. ಈಗ ಇದರೊಳಗೆ ಹೇಗೆ ಇರ್ತದೆ ಗೊತ್ತುಂಟ ನಿಮಗೆ? ಪ್ಯಾಕೆಟ್ ಇರ್ತದೆ, ಈ ಥರ ಪ್ಯಾಕೆಟ್ಸ್ ಇರ್ತದೆ ಆಯಿತಾ. ನೋಡಿ, ಈ ಥರ ಟೋಟಲ್ 5 ಇರ್ತದೆ. 5 ಇರ್ತದೆ. 60 ರೂಪೀಸ್. ನಿಮಗೆ ಈ ಥರ ಸಿಗ್ತದೆ. ಖಾಲಿ ಒಂದೇ ನಿಮಗೆ ತುಂಬ ಟೈಮ್ಸ್ ಯೂಸ್ ಮಾಡ್ಬೋದು. ಮತ್ತು ಇಷ್ಟು ಫುಲ್ ತಗೊಳ್ಳೋದಕ್ಕಿಂತ ನೀವು ಬೆಟರ್ ಒಂದೊಂದೇ ತಗೊಳ್ಳಿ ಆಯಿತಾ. ಈಗ ನಮ್ಮದು ಆಲ್ರೆಡಿ ಇಲ್ಲಿ ಉಂಟು, ಓಪನ್ ಮಾಡಿಟ್ಟದ್ದು ಉಂಟು. ಇದನ್ನು ನಾನು ಇವತ್ತು ಯೂಸ್ ಮಾಡ್ತೇನೆ. ನನ್ನ ಹತ್ರ ಮಿಕ್ಸ್ ಮಾಡಲಿಕ್ಕೆ ಎಂತ ಇಲ್ಲ, ನನ್ನ ಕಪ್ಪಲ್ಲಿಯೇ ಈಗ ಮಿಕ್ಸ್ ಮಾಡಬೇಕು. ಸಿಕ್ಕಿತು ಇಲ್ಲಿ ನನಗೆ. ಇದರಲ್ಲಿ ಮಿಕ್ಸ್ ಮಾಡುವ. ನನ್ನದು ಸಣ್ಣದಲ್ಲ ಮುಖ,
ಅದಕ್ಕೆ ಸ್ವಲ್ಪ ಸಾಕು, ನಾನು ಸ್ವಲ್ಪ ಹಾಕಿ ಸುಮ್ಮನೆ ಅದು ದಪ್ಪ ದಪ್ಪ ಸಿಮೆಂಟ್ ಹಾಕಿದಾಗೆ ಆಗ್ತದೆ ಅದಕ್ಕೆ. ಒಂದು ಹಾಫ್ ಟೀ ಸ್ಪೂನ್ ಅಷ್ಟು ಮುಲ್ತಾನ್ ಮಿಟ್ಟಿ ಪೌಡರ್. ಆಮೇಲೆ ಇದಕ್ಕೆ ಎಂತ ಗೊತ್ತುಂಟಾ, ಕಡಲೆ ಪುಡಿ ನಾವು ಪೋಡಿ ಮಾಡ್ತೇವಲ್ಲ, ಕೆರಂಗ ಪುಡಿ, ಜಿಗುಜೆ ಪುಡಿ, ಬಟಾಟೆ ಪುಡಿ, ಆ ಕಡಲೆ ಪುಡಿಯನ್ನು ನಾವೀಗ ಇದಕ್ಕೆ ಹಾಕೋದು. ನಿಮಗೆ ಗೊತ್ತುಂಟ ಗೈಸ್, ಮೊದಲಿದ್ದು ಅವರೆಲ್ಲ ಇದ್ದಾರಲ್ಲ, ನಮ್ಮ ಅಜ್ಜ ಅಜ್ಜಿದ್ದು ಜನ್ರೇಷನಲ್ಲಿ ಅವರೆಂತ ಮಾಡ್ತಿದ್ರು ಅಂದರೆ, ಸ್ನಾನ ಮಾಡಲಿಕ್ಕೆ ಅವರು ಸೋಪ್ ಯೂಸ್ ಮಾಡ್ತಿರ್ಲಿಲ್ಲ, ಸೀಗೆ, ಕಡಲೆ ಪುಡಿ ಇದನ್ನೆಲ್ಲ ಹಾಕಿ ಅವರು ಸ್ನಾನ ಮಾಡ್ತಿದ್ದದ್ದು. ಅವರ ಸ್ಕಿನ್ ನೀವು ನೋಡಿದ್ದೀರಾ? ಅವರದ್ದು ಸ್ಕಿನ್ ಎಷ್ಟು ಅಂದರೆ ಆ ಏಜಲ್ಲಿ ಸಹ ಅವರದ್ದು ಸ್ಕಿನ್ ಎಷ್ಟು ಚೆಂದ ಉಂಟು. ನಮ್ಮದೆಲ್ಲ ಸ್ಕಿನ್ ಹೋಗ್ತದೆ, ನಮ್ಮದು ಹೋಗಲಿಕ್ಕೆ ಬಿಡಿ, ನಾವು ಅವರು ಬದುಕಿದಷ್ಟು ವರ್ಷ ಬದುಕಲಿಕ್ಕೆ ಸಹ ಆಗೋದಿಲ್ಲ ಈಗೆಲ್ಲರಿಗ ಸಹ ಹಾರ್ಟ್ ಅಟ್ಯಾಕ್ ಅದು ಇದು. ನಾವಂದರೆ ಆಯಿಲಿ ಫುಡ್, ಹೊರಗಡೆದು ಫುಡ್ ಎಲ್ಲ ತಿನ್ನೋದಲ್ಲ. ಸೊ ಹಾಗೆ ಈಗ ಎಂತಂದರೆ ನಾನು ಇದಕ್ಕೆ ಕಡಲೆ ಪುಡಿ ಹಾಕ್ತೇನೆ. ಒಂದು ನಿಮಿಷ. ನನ್ನ ಪಿಟ್ಟೆ ಫೇಸಿಗೆ 3/4 ಟೀ ಸ್ಪೂನಷ್ಟು ಇದು ಆಯಿತಾ. ಈಗ ಎರಡನ್ನು ಸಹ ಹಾಕಿ ಒಂದು ಸರ್ತಿ, ಅದೆಂತ ಗೊತ್ತುಂಟಾ, ಕಡಲೆ ಪುಡಿ ಕಡಲೆ ಆಗಿನೇ ಗಟ್ಟಿ ಗಟ್ಟಿಯಾಗಿದೆ, ಮಿಕ್ಸ್ ಮಾಡಿದೆ ನಾನು. ಈಗ ಇದಕ್ಕೆ ರೋಸ್ ವಾಟರ್ ಹಾಕಿ ಮತ್ತೆ ಮಿಕ್ಸ್ ಮಾಡಿ, ಅದು ಸಣ್ಣ ಸಣ್ಣ ಉಂಡೆ ಉಂಡೆ ಆಗಿದೆ ಅಲ್ಲ ಗೈಸ್, ಅದನ್ನು ಸ್ಪೂನಲ್ಲಿ ನೀವು ಚೆಂದ ಹೀಗೆ ಮಾಡಿ ರೋಸ್ ವಾಟರ್ ಹಾಕುವ. ಇದು ಇವತ್ತು ಬರೋದಿಲ್ವಾ ಅಂತ. ಎಂತ ಪರಿಮಳ. ಗೈಸ್ ಇಲ್ಲಿ ನೋಡಿ, ಮಿಕ್ಸ್ ಮಾಡಿಕೊಂಡೆ. ನಿಮಗೆ ಎಂತ ಗೊತ್ತುಂಟ, ಇದಕ್ಕೆ ನಿಮಗೆ ಬೇಕಾದರೆ ಹನಿ ಆ್ಯಡ್ ಮಾಡ್ಬೋದು, ಆರ್ ವಿಟಮಿನ್ ಟ್ಯಾಬ್ಲೆಟ್, ಅದು ಕ್ಯಾಪ್ಸೂಲಲ್ಲಿ ಸಿಗ್ತದಲ್ಲ ಗ್ರೀನ್ ಕಲರ್, ಅದನ್ನು ಸಹ ಆ್ಯಡ್ ಮಾಡ್ಬೋದು. ಅದು ಕೂಡ ಒಳ್ಳೆಯದು, ಅದು ಸ್ಕಿನ್ ಹೈಡ್ರೇಟ್ ಮಾಡ್ತದೆ. ಇದು ಒಂದು ಉಂಟು ಈಗ ಇದರಲ್ಲಿ ಎಂತ ಅಂದರೆ, ನಾವಿದನ್ನು ಹಾಕಿ ಅದು ಒಣಗುವ ಟೈಮಲ್ಲಿ ಉಂಟಲ್ಲ, ನಾವು ಹಾಕಿದ ಮೇಲೆ ಮಾತಾಡಬಾರ್ದು, ಮಾತಾಡಿದರೆ ಸ್ಮೈಲ್ ಲೈನ್ಸ್ ಬೀಳ್ತದೆ. ಸೊ ಹಾಗೆ ಈಗ ಎಂತ ಮಾಡೋ ಗೊತ್ತುಂಟ, ನಾನು ಇದನ್ನು ಹಾಕ್ತೇನಲ್ಲ, ಹಾಕಿದ ಮೇಲೆ ನಾನು ನಿಮ್ಮ ಹತ್ರ ಮಾತಾಡೋದಿಲ್ಲ. ವಾಶ್ ಮಾಡಿದ ಮೇಲೆ ನಾನೀಗ ಕೈ ವಾಶ್ ಮಾಡಿ ಬಂದೆ, ಅದಕ್ಕೆ ನಾನು ಎಂತ ಹಾಕಬೇಕು ಆಮೇಲೆ ವಾಶ್ ಮಾಡಿದ ಮೇಲೆ ಅದನ್ನು ನಾನು ಹಾಕಲಿಲ್ಲ. ಈಗ ಫೇಸಿಗೆ ಕೂಡ ಅದಕ್ಕೆ ಸಹ ಒಟ್ಟಿಗೆ ಸೇರಿಸಿ ಹಾಕೋ. ನನ್ನದು ಇದು ಕೂದಲು ಯಾಕೆ ಹಾರ್ತಾ ಉಂಟು. ಈಗ ಹಾಕಲಿಕ್ಕೆ ಸ್ಟಾರ್ಟ್ ಮಾಡುವ. ಫಸ್ಟ್ ನಾನು ಎಲ್ಲಿಂದ ಹಾಕೋದು? ಇದು ನಿಮಗೆ ಗೊತ್ತುಂಟ ಗೈಸ್, ಮನೆಯಲ್ಲಿ ಇದು ಭೂತಕ್ಕೆ ಎಲ್ಲ ಇದು ಮಾಡ್ತಾರಲ್ಲ, ಭೂತಕ್ಕೆ ಅಗೇಲ್ ಬಳಸ್ತಾರಲ್ಲ, ಮತ್ತು ಇವರಿಗೆ ಅಗೇಲ್ ಬಳಸೋದು, ನಾವು ತೀರಿದವರಿಗೆ ಅಗೇಲ್ ಬಳಸ್ತೇವೆ, ಮತ್ತು ದೈವಕ್ಕೆ ಸಹ ಬಳಸ್ತೇವಲ್ಲ, ಆಗ ಗಂಧ ಇದು ಹರಪ್ತಾರಲ್ಲ, ಅದರದ್ದೇ ಸೇಮ್ ಅದೇ ಸ್ಮೆಲ್. ಮತ್ತು ಇದು ಕಡಲೆ ಪುಡಿ ಮಾಡುವಾಗ ಬರ್ತದಲ್ಲ, ಸೇಮ್ ಅದೇ ಸ್ಮೆಲ್ ಬರ್ತಾ ಉಂಟು. ಈಗ ನಾವು ಹಾಕುವ. ನೋಡಿ, ನಾನು ಈ ಥರ ಮಾಡಿದ್ದೇನೆ. ನಿಮಗೆ ಇನ್ನು ದಪ್ಪ ಬೇಕಾದರೆ ದಪ್ಪ ಮಾಡ್ಕೊಳ್ಬೋದು. ನಾನು ಇದಕ್ಕೆ ನೀರು ಮಿಕ್ಸ್ ಮಾಡಲಿಲ್ಲ, ರೋಸ್ ವಾಟರಲ್ಲೇ ಕಲಪಿದ್ದು. ಕೋಲ್ಡ್ ಆಗ್ತದೆ ಒಂದ್ಸಲ ಹಾಕುವಾಗ. ಇತ್ತು ಗೈಸ್, ಆ್ಯಕ್ಚುಲಿ ಎಂತ ಗೊತ್ತುಂಟಾ, ನನ್ನ ನೋಸ್ ಪಿನ್ ಇದ್ದು ಮೇಲೆ ನಾನು ಹಾಕುದು ಯಾವಾಗ ಸಹ, ಅದು ನನಗೆ ಮತ್ತೆ ನೋಸ್ ಪಿನ್ ಕ್ಲೀನ್ ಮಾಡಲಿಕ್ಕೆ ಟೈಮ್ ಬೇಕು. ಬಿಕಾಸ್ ಅದು ಫ್ಲವರ್ ಅಲ್ಲ, ಅದರಲ್ಲಿ 7 ಪ್ಯಾಟರ್ನ್ಸ್ ಉಂಟು. ಸೊ ಹಾಗೆ ನನಗೆ ಅದನ್ನು ಮತ್ತೆ ಕ್ಲೀನ್ ಮಾಡಲಿಕ್ಕೆ ಟೈಮ್ ಬೇಕಾಗ್ತದೆ. ಅದರ ಇದರಲ್ಲಿ ಎಲ್ಲ ಎಸಲಿದ್ದು ಇಡೆಯಲ್ಲಿ ಎಲ್ಲ ಇದು ಸಿಕ್ಕಿಕೊಂಡಿರ್ತದೆ. ನಂದೀಗ ಆಯಿತು ಅಪ್ಲೈ ಮಾಡಿ. ಇನ್ನು ನಾವು ಮಾತಾಡಲಿಕ್ಕಿಲ್ಲ ಗೈಸ್, ಇದು ಡ್ರೈ ಆಗಬೇಕು. ಫುಲ್ ಡ್ರೈ ಆದಮೇಲೆ ನಾನು ನಿಮಗೆ ತೋರಿಸ್ತೇನೆ, ಆಯಿತು?
20 ಮಿನಿಟ್ಸ್ ಆಯಿತು, ಡ್ರೈ ಆಯಿತು ಅಂತೇಳಿ ನಾನು ಫೇಸ್ ವಾಶ್ ಮಾಡಿ ಬಂದೆ. ಗೈಸ್ ಫೈನಲಿ ಫೇಸ್ ವಾಶ್ ಮಾಡಿ ಬಂದೆ ನಾನು. ಈಗ ನೀವು ಮುಲ್ತಾನ್ ಮಿಟ್ಟಿ ಯೂಸ್ ಮಾಡೋದ್ರಿಂದ ನಿಮ್ಗೆ ಎಂಥ ಬೆನಿಫಿಟ್ಸ್ ಉಂಟು ಅಂತಂದರೆ, ಅದು ಒಂದು ಸ್ಕಿನ್ನನ್ನು ಗ್ಲೋ ಮಾಡಿರುತ್ತೆ ಆಯಿತಾ. ಇನ್ನೊಂದು ಎಂತಂದರೆ ಆಯಿಲಿನೆಸ್ ಇರುತ್ತಲ್ಲ ಸ್ಕಿನ್ನಲ್ಲಿ, ಅದನ್ನೆಲ್ಲ ಅದು ರಿಮೂವ್ ಮಾಡುತ್ತೆ. ನೀವು ಇದನ್ನು ಕಂಟಿನ್ಯೂಸ್ ಆಗಿ ಯೂಸ್ ಮಾಡ್ತಾ ಇದ್ದರೆ ನಿಮ್ಮ ಸ್ಕಿನ್ ಬ್ರೈಟ್ ಕೂಡ ಆಗುತ್ತೆ, ಟ್ಯಾನ್ ಕೂಡ ರಿಮೂವ್ ಆಗುತ್ತೆ. ಮತ್ತು ನ್ಯಾಚುರಲ್ ಆಗಿ ಹೇಳೋದಾದರೆ ಕಡಲೆ ಹಿಟ್ಟು ಕೂಡ ಒಳ್ಳೆಯದಾಯಿತಾ. ಈಗ ನೆಕ್ಸ್ಟು, ಈಗ ಫೇಸ್ ಡ್ರೈ ಉಂಟಲ್ಲ, ಇದಕ್ಕೆ ನಾವೀಗ ಎಂತ ಮಾಡಬೇಕು ಅಂತಂದರೆ ಮಾಯ್ಶ್ಚರೈಸರ್ಸ್ ಹಾಕಬೇಕು. ಮಾಯ್ಶ್ಚರೈಸರ್ಸ್ ಹಾಕಲಿಕ್ಕಿಂತ ಮುಂಚೆ ಎಂತ ಮಾಡ್ಬೋದು ಅಂದರೆ, ಇದು ಪಿಲಿಗ್ರಿಮ್ ಅವರದ್ದು ಫೇಸ್ ಮಿಸ್ಟ್ ಟೋನರ್ ಆಯಿತಾ. ಇದು ಪೋರ್ಸನ್ನೆಲ್ಲ ಕವರ್ ಮಾಡ್ತಿದ್ದು, ಇದು ಆಲ್ರೆಡಿ ಆಗಿದೆ, ಖಾಲಿ ಆಗಿದೆ. ಸೇಮ್ ಅವರದ್ದೇ, ಪಿಲಿಗ್ರಿಮ್ ಅವ್ರದ್ದೇ. ಇದು ಕಿವಿ ಆ್ಯಂಡ್ ಅಲೋ ಇದ್ದು ಫ್ಲೇವರು. ಇದರದ್ದು ಫ್ರೇಗ್ರೆನ್ಸ್ ಲೈಕ್ ವೈಟ್ ಲೋಟಸ್ ಆಯಿತಾ. ಇದು ಖಾಲಿ ಆಗಿದೆ ಆಲ್ರೆಡಿ. ಇದಕ್ಕೆ ನಾನು ಇನ್ನು ರೋಸ್ ವಾಟರ್ ಫಿಲ್ ಮಾಡಿ ಪಚಕ್ 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 ಅಂತ ಸ್ಪ್ರೇ ಮಾಡ್ತೇನೆ. ಇದು ಗೈಸ್ ಎಂತ ಗೊತ್ತುಂಟಾ, ಇದು ಖಾಲಿ ಆಗಲಿಲ್ಲ ಇನ್ನು. ನಾನು ಇದು ತಗೊಂಡಿದ್ದೇನೆ ಯಾವಾಗ 2 months ಬ್ಯಾಕ್. ಸೊ ಇದೆಂತ ಗೊತ್ತುಂಟಾ, ನಾನು ಯಾವಾಗೆಲ್ಲ ಸ್ಕಿನ್ ಕೇರ್ ಮಾಡ್ತೇನೆ ಆವಾಗ ಮಾತ್ರ ನಾನು ಹಾಕೋದು, ಇಲ್ಲದ್ರೆ ನಾನು ಅದನ್ನು ಮುಟ್ಲಿಕ್ಕೆ ಸಹ ಹೋಗೋದಿಲ್ಲ. ಡೈಲಿ ಮಲಗೋದು ನಾನು, ಅದೆಂತ ವರ್ಕ್ ಉಂಟು ಅದನ್ನೆಲ್ಲ ಮಾಡಿ ಮಲಗೋದು. ಈಗ ಇದನ್ನು ಹಾಕುವ. ಎಂಥದ ಆಗಿದೆ. ಕಣ್ಣಿಗೆ ಹಾಕ್ಲಿಕ್ಕಿಲ್ಲ ಗೈಸ್ ಆಯಿತಾ. ಮತ್ತೆಲ್ಲ ಕಡೆಗೆ ಹಾಕಿ ಸ್ಪ್ರೆಡ್ ಮಾಡಿ ಜಸ್ಟ್ ಇಷ್ಟು. ಇದು ನಿಮ್ಮ ಫೇಸಲ್ಲಿರುವ ಪೋರ್ಸ್ ಉಂಟಲ್ಲ, ಓಪನ್ ಪೋರ್ಸ್, ಅದನ್ನೆಲ್ಲ ಕರೆಕ್ಟ್ ಮಾಡ್ತದೆ, ಕವರ್ ಮಾಡ್ತದೆ. ಅದೇ ಪಿಂಪಲ್ಸ್ ಎಲ್ಲ ಆಗಿ ನಾವು ಅದನ್ನು ಕಿನ್ಕಿರ್ತೇವೆ, ಪೋರ್ಸ್ ಆಗಿರ್ತದಲ್ಲ. ನನ್ನ ಬಾಯಿಗೆ ಹೋಯ್ತು, ನಾನು ಉಬ್ಬಿ ಬರ್ತೇನೆ ಆಯಿತಾ. ಗೈಸ್ ನಂದು ಫೇಸಿಗೆ ಈಗ ಟೋನರ್ ಹಾಕಿದ್ದಲ್ಲ ಡ್ರೈ ಆಗಿದೆ. ಡ್ರೈ ಆದಮೇಲೆ ಎಂತ ಮಾಡಬೇಕಂದ್ರೆ, ನಾವು ಆ ಫೇಸ್ಗೆ ಮಾಯ್ಶ್ಚರೈಸರ್ಸ್ ಹಾಕಬೇಕು ಆಯಿತಾ. ನನಗೆ ಮಾಯ್ಶ್ಚರೈಸರ್ಸ್ ಹಾಕಿ ತೋರಿಸ್ತೇನೆ. ಇಲ್ಲಿ ನೋಡಿ 2 ಮಾಯ್ಶ್ಚರೈಸರ್ಸ್ ಉಂಟು. ನೀವು ಗೆಸ್ ಮಾಡಿ ನಾನು ಯಾವುದು ಫೇಸಿಗೆ ಹಾಕೋದು ಮತ್ತು ಯಾವುದು ನಾನು ಕೈಗೆ, ಕಾಲಿಗೆ, ಬಾಡಿಗೆಲ್ಲ ಹಾಕೋದಂತ ಮಾಯ್ಶ್ಚರೈಸರ್ಸ್. ದಿಸ್ ಈಸ್ ಮೈ ಫೇಸ್ ಮಾಯ್ಶ್ಚರೈಸರ್ಸ್ ಆ್ಯಂಡ್ ಇದು ನನ್ನದು ಬಾಡಿಗೆ ಮಾಯ್ಶ್ಚರೈಸರ್ಸ್. ಆ್ಯಕ್ಚುಲಿ ಎಂತ ನಾನು ಮೊದಲು ಇದು ಯೂಸ್ ಮಾಡ್ತಿದ್ದೆ. ಇದು ಎಂತ ಅಂದರೆ ಇದರದ್ದು ಟೆಕ್ಸ್ಚರ್ ಸ್ವಲ್ಪ ದಪ್ಪ ದಪ್ಪ ಉಂಟು, ಸೊ ಹಾಗೆ ನನಗೆ ಅದು ಇಷ್ಟ ಆಗೋದಿಲ್ಲ. ಅಂದರೆ ನಾನೀಗ ಸನ್ಸ್ಕ್ರೀನ್ ಕೂಡ ಯೂಸ್ ಮಾಡ್ತೇನಲ್ಲ. ಇದು ನೋಡಿ ಒಂದು ಖಾಲಿ ಆಗಿದೆ, ನಾನು ಇದನ್ನು ಈಗಷ್ಟೇ ಓಪನ್ ಮಾಡಿದ್ದು. ಇದು ಆಲ್ರೆಡಿ ಖಾಲಿ ಆದದ್ದು. ನೋಡಿ ಇದರದ್ದು ಟೆಕ್ಸ್ಚರ್ ಹೀಗೆ ಗೊತ್ತಾಯ್ತಾ ಗೈಸ್. ಸೊ ಇದು ನಾವಾಗ ಕೈಗೆ ಹಾಕಲಿಲ್ಲಲ್ಲ, ಸೊ ಹಾಗೆ ಕೈಗೆ ಹಾಕೋ. ಈಗ ಚಳಿಯಲ್ಲ ಗೈಸ್, ಮಾಯ್ಶ್ಚರೈಸರ್ಸ್ ನಾವು ಎಷ್ಟು ಹಾಕ್ತೇವೆ ಅಷ್ಟು ಒಳ್ಳೆಯದು. ಸ್ಕಿನ್ನನ್ನು ನಾವು ಯಾವಾಗ ಸಹ ಡ್ರೈ ಆಗಲಿಕ್ಕೆ ಬಿಡಬಾರ್ದು. ಈಗ ಈಚೆ ಕೈಗೆ ಹಾಕುವ. ಆ್ಯಕ್ಚುಲಿ ನಿಮ್ಗೆ ಎಂಥ ವಿಷಯ ಗೊತ್ತುಂಟಾ, ನಾವು ಇದು ಡವ್ ಮಾಯ್ಶ್ಚರೈಸರ್ಸ್ ಹಾಕಿದರೆ ಉಂಟಲ್ಲ, ನಮ್ಮ ಸ್ಕಿನ್ ಬ್ರೈಟ್ ಆ್ಯಂಡ್ ವೈಟ್ ಆಗ್ತದೆ, ಗ್ಲೋ ಕೂಡ ಬರ್ತದೆ. ಕಾಣಿಸುಂಟಾ? 150 ml ಇದು ದುಬೈದಾಯ್ತಾ.
ದುಬೈಯಿಂದ ತಂದದ್ದು, ಊರಿದ್ದಲ್ಲ. ಮತ್ತು ಈಗ ನಾವು ಫೇಸಿಗೆ ಅಪ್ಲೈ ಮಾಡುವ. ಫೇಸಿಗೆ ಇದು ಆ್ಯಕ್ವಾಲಾಜಿಕ್ ಅವರದ್ದು. ಆ್ಯಕ್ಚುಲಿ ಎಂತ ಗೊತ್ತುಂಟ ಗೈಸ್, ಇದ್ರದ್ದು ಪ್ಯಾಕ್ ನೋಡಿ ಚಂದ ಉಂಟಲ್ಲ ಪ್ಯಾಕ್. ನನಗೆ ತುಂಬ ಇಷ್ಟ ಆಯ್ತು, ಕ್ಯೂಟ್ ಕ್ಯೂಟ್ ಉಂಟು ನೋಡಲಿಕ್ಕೆ ನನ್ನ ಹಾಗೆ. ಸೊ ಹಾಗೆ ಬ್ಲ್ಯಾಕ್ಬೆರಿ ಆಯಿತಾ, ಇದು ಬ್ಲ್ಯಾಕ್ಬೆರಿ ಫ್ಲೇವರ್. ಇದರಲ್ಲಿ 200 ಗ್ರಾಮ್ಸ್ ಉಂಟು. ನಾನು ಇದನ್ನು ಅಪ್ಲೈ ಮಾಡೋದು. ನಾನು ನಿಮಗೆ ಇದರದ್ದು ಟೆಕ್ಸ್ಚರ್ ತೋರಿಸ್ತೇನೆ, ಎಷ್ಟು ಸಾಫ್ಟ್ ಆ್ಯಂಡ್ ಸ್ಮೂತ್ ಉಂಟು ಗೊತ್ತುಂಟಾ. ಇದನ್ನು ಓಪನ್ ಮಾಡಲಿಕ್ಕೆ ಹೀಗೆ ಆಯಿತಾ. ನಾನು ಯೂಸ್ ಮಾಡ್ತಾ ಬಂದಿದ್ದೇನೆ, ಇದನ್ನು ಫುಲ್ ಖಾಲಿ ಆಗ್ತಾ ಬಂದಿದೆ ಇಲ್ಲಿ ನೋಡಿ. ಅಷ್ಟೊಂದು ಗಮ್ಮೆನೇ ಇಲ್ಲ. ನಿಮಗೆ ಗೊತ್ತುಂಟಾ, ಫ್ರೇಗ್ರೆನ್ಸ್ ಜಾಸ್ತಿ ಇದ್ದರೆ ಅದರಲ್ಲಿ ಅಷ್ಟು ಪವರ್ ಇರುವುದಿಲ್ಲ ಅಂತ, ಇದರಲ್ಲಿ ಅಷ್ಟು ಫ್ರೇಗ್ರೆನ್ಸ್ ಇಲ್ಲ. ಹಾಗೆ ಇದರದ್ದು ನೋಡಿ ಜೆಲ್ ಟೈಪ್, ನೀವು ಫೇಸಿಗೆ ಅಪ್ಲೈ ಮಾಡಿದರೆ ಸಹ ಗೊತ್ತೇ ಆಗೋದಿಲ್ಲ ನೋಡಿ. ಫೇಸಿಗೆ ಹಾಕುವ. ಕೈಜಿಲಿ ನೋಡಿ ಎಷ್ಟು ಸಾಫ್ಟ್ ಸಾಫ್ಟ್ ಅನ್ನಿಸ್ತಾ ಉಂಟು ಗೊತ್ತುಂಟ. ಬೇಬಿ ಸ್ಕಿನ್ನಿನ ಹಾಗೆ ಅನ್ನಿಸ್ತಾ ಉಂಟು ನನಗೆ. ಕೈಯೆಲ್ಲ ಸಾಫ್ಟ್ ಸಾಫ್ಟ್. ಈಗ ಎಂತ ಮಾಡುವ ಅಂದರೆ ಮತ್ತೆ ಹಾಕುವ ನಾವು ಇದು ಲಿಪ್ ಬಾಮ್. ಮೇಡ್ ಇನ್ ಕೊರಿಯಾ ಅಂತ ಉಂಟು ಗಾಯ್ಸ್, ನೋಡಿ ಕಾಣಿಸ್ತದ? ನಿಮಗೆ ಕಾಣಿಸ್ಲಿಕ್ಕಿಲ್ಲ. ವಾಟ್ ಎವರ್, ಲೈಟ್ ವೇಟ್ ಚಂದ ಉಂಟು. ಆ್ಯಂಡ್ ಲಾಸ್ಟ್ ಒನ್ ಇಸ್ ದಿಸ್ ಅಂಡರ್ ಐ ಕ್ರೀಮ್. ಅಂದರೆ ನಾವು ಮಲಗುವುದೆಲ್ಲ ಲೇಟ್ ಅಲ್ಲ, ಸೊ ಹಾಗೆ ಡಾರ್ಕ್ ಸರ್ಕಲ್ಸ್ ಆಗಿರ್ತದೆ ಈಗ ಕಣ್ಣಿಗೆ. ಹೀಗೆ ನಾನು ಯಾವಾಗಲೂ ಹಾಕೋದಿಲ್ಲ, ಎಕ್ಸಾಮ್ ಟೈಮಲ್ಲಿ ಮಾತ್ರ ಹಾಕೋದು. ಹೀಗಿರ್ತದೆ ಆಯಿತಾ ಅಂಡರ್ ಐ ಕ್ರೀಮ್. ಅಂಡರ್ ಐ ಕ್ರೀಮ್ ಇದೊಂದು ಸಾಂಗ್ ಗೊತ್ತುಂಟ ನಿಮಗೆ, ಅಂಡರ್ ವರ್ಲ್ಡ್ ಮೇತು. ಲೈಟಾಗಿ ಒಂದು ಥರ ಗಮ್ಮೆನೆ ಅಂಡರ್ ಐಗೆ ಹಾಕುವ. ಕಣ್ಣಿನ ಸುತ್ತ ಹಾಕಿದರೆ ಸಹ ಎಂತ ಆಗುದಿಲ್ಲ ಆಯ್ತಾಯ್ತು. ಫೇಸ್ ಎಲ್ಲ ಫುಲ್ ಕೂಲ್ ಆಗ್ತಾ ಉಂಟು ಗೈಸ್. ಇದನ್ನೆಲ್ಲ ಹಾಕಿ ಮಲಗುದು. ನನ್ನ ಫೇಸ್ ಎಂತಾದರೂ ಚೇಂಜಸ್ ಕಾಣ್ತಾ ಉಂಟಾ ಅಂತ ನೀವು ನನಗೆ ಕಮೆಂಟಲ್ಲಿ ಹೇಳಿ ಆಯಿತಾ. ನೋಡಿ ನನ್ನ ಫೇಸ್ ನೋಡಿ. ಆ ಮಾಯ್ಶ್ಚರೈಸರ್ಸ್ ಆ್ಯಕ್ಚುಲಿ ತುಂಬ ಚೆಂದ ಉಂಟು. ನನ್ನ ಸನ್ಸ್ಕ್ರೀನ್ ಕೂಡ ಆ್ಯಕ್ವಾಲಾಜಿಕ್ ಇಲ್ಯುಮಿನೇಟ್ ಅವರದ್ದೇ. ಆ್ಯಕ್ಚುಲಿ ಟೂ ಗುಡ್. ನಂದು ಮಾಯ್ಶ್ಚರೈಸರ್ಸ್ ತೋರಿಸ್ತೇನೆ ನಾನು ನಿಮಗೆ, ಸಾರಿ ಸನ್ಸ್ಕ್ರೀನ್. ಗೈಸ್ ಇಲ್ಲಿ ನೋಡಿ, ಇದು ನಂದು ಸನ್ಸ್ಕ್ರೀನ್. ಇದು ಆ್ಯಕ್ಚುಲಿ ಎಂತ ಗೊತ್ತುಂಟಾ, ಮುಗಿತಾ ಬಂತು.
ಮುಗಿತಾ ಬಂದಿದೆ. ಈಗ ಪುಂಟಿ ಪುಂಟಿ ನಾನು ಹಾಕೊಂಡು ಹೋಗುದಾಯ್ತಾ. ಇದು ಮುಗಿದ ಮೇಲೆ ಮತ್ತೆ ನಾನು ಇವರದ್ದೇ ತಗೊಳ್ತೇನೆ, ಲೈಟ್ ವೆಯ್ಟ್. ಸೇಮ್ ಇದನ್ನು ನಾನು ಹೇಗೆ ತೋರಿಸಿದ್ದೇನೆ ನೋಡಿ, ಅದರ ಒಳಗಡೆ ಹೇಗೆ ಉಂಟು ಸೇಮ್ ಹಾಗೇನೆ, ಜಾಸ್ತಿ ಫ್ರೇಗ್ರೆನ್ಸ್ ಇಲ್ಲ, ತುಂಬ ಗುಡ್ ರಿಸಲ್ಟ್ ಉಂಟಿದ್ರದ್ದು. ಇದು 50+ SPF, PA++++++++ ಸನ್ಸ್ಕ್ರೀನ್. ವೈಲ್ಡ್ ಬೇರೀಸ್, ಸಾರಿ ನಾನಾಗ ಬ್ಲ್ಯಾಕ್ ಬೇರೀಸ್ ಹೇಳಿದ, ವೈಲ್ಡ್ ಬೇರೀಸ್ ಇಲ್ಲ. ಯುನಿಕ್ ವಾಟರ್ ಲಾಕ್ ಟೆಕ್ನಾಲಜಿ, ಬ್ಲೂ ಲೈಟ್ ಪ್ರೊಟೆಕ್ಷನ್ ಗೈಸ್. ಇದೆಷ್ಟು ಗ್ರಾಮ್ಸ್ ಉಂಟು ಗೊತ್ತುಂಟಾ ನಿಮಗೆ? 80 ಗ್ರಾಮ್ಸ್ ಉಂಟು ಉಂಟಾ. ಇದು 200 ಗ್ರಾಮ್ಸ್, ನಾನಾಗ ನಿಮಗೆ ಹೇಳಿದ್ದೇನಲ್ಲ 200 ಗ್ರಾಮ್ಸ್. ನಾನು ಇದನ್ನು ಎರಡನ್ನು ಸಹ ಯಾವುದರಲ್ಲಿ ಬೈ ಮಾಡಿದ್ದು ಗೊತ್ತುಂಟಾ? ಇನ್ಸ್ಟಾದಲ್ಲಿ ನಾನು ಇದನ್ನು ತಗೊಂಡದ್ದು, ಬಿದ್ದೋಯ್ತು. ಇದು ಟೋಟಲ್ ನಾನು 699 ಅಂದರೆ 700 ಕೊಟ್ಟು ನಾನು ಇದನ್ನು ಬೈ ಮಾಡಿದ್ದೇನೆ. ಅವರದ್ದೊಂದು ಕೋಡ್ ಉಂಟು, ಫ್ರೆಶ್ ಅಂತ ಕೋಡ್, ಅವರದ್ದು ಲಿಂಕ್ ಸಿಕ್ಕಿದ್ರೆ ನಾನು ಹಾಕ್ತೇನೆ ಗೈಸ್, ಆಯಿತಾ? ನೀವು ಕೂಡ ಇದನ್ನು ಬೈ ಮಾಡಿ, ಬೇರೆ ಬೇರೆ ಫ್ಲೇವರ್ಸ್ ಉಂಟು ಇದರಲ್ಲಿ. ಸೊ ಹಾಗೆ ಸೊ ಗೈಸ್, ನನಗೆ ಇವತ್ತಿದ್ದು ಸ್ಕಿನ್ ಕೇರ್ ಎಲ್ಲ ಆಯಿತು. ಇನ್ನು ಸ್ಟಿಕ್ಕರ್ ಒಂದು ಇಡಲಿಕ್ಕೆ ಉಂಟು, ಅದೊಂದು ಇರ್ತೇನೆ ನಾನು. ಸೊ ನನ್ನ ಸ್ಕಿನ್ ಕೇರ್ ಎಲ್ಲ ಆಯಿತು. ಈಗ ನಿಮಗೆ ಹೇಗೆ ಅನ್ನಿಸ್ತಂತ ಹೇಳಿ. ಮತ್ತೆಂತ ಅಂದರೆ, ನನ್ನದು ಇವತ್ತಿದ್ದು ವೀಡಿಯೋಸ್ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಹೀಗೆ ಸಪೋರ್ಟ್ ಮಾಡ್ತೀನಿ. ಥ್ಯಾಂಕ್ ಯು ಸೋ ಮಚ್. ಕೊಡೋದಕ್ಕೆ ಬಾಯ್.